ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವತಾಯ ನಮಃ. ಓಂ ನಮಃ ಶಿವಾಯ. ಹಲೋ, ನಮಸ್ಕಾರ ಎಲ್ಲರಿಗೂ. ಇದು ತಿರುವಣ್ಣಾಮಲೈನ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಇದು ಮುಕ್ತಿದ್ವಾರ ಅಂತ ಹೇಳಿಬಿಟ್ಟು ಇಲ್ಲಿ ನುಗ್ಗಿ ಬಂದರೆ ಮುಕ್ತಿ ಸಿಗುತ್ತೆ ಅನ್ನೋದು ನಂಬಿಕೆ ಎಲ್ಲರಿಗೂ. ಹಾಗಾಗಿ ಒಬ್ಬೊಬ್ಬರೇ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಎಷ್ಟೇ ರಶ್ ಇದ್ದರೂ ನುಗ್ಗಿ ಬರ್ತಾರೆ. ನಾವು ಹೋಗೋಣ ಅಂದ್ಕೊಂಡ್ವಿ, ಆದರೆ ತುಂಬ ರಶ್ ಇರೋದ್ರಿಂದ ನಾವು ಅಲ್ಲಿ ಆಗಲಿಲ್ಲ. ಯಾಕೆಂದರೆ ನಮಗೆ ದರ್ಶನಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ನೋಡಿದ್ವಿ. ರಶ್ ತುಂಬ ಇರೋದ್ರಿಂದ ಚಾನ್ಸ್ ತಗೊಳ್ಳೋದು ಬೇಡ, ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಅಂತ. ನೋಡಿ ಎಷ್ಟು ಕಷ್ಟಪಟ್ಟು ನುಗ್ತಾ ಇದ್ದಾರೆ ಅಂತ. ಅದರಲ್ಲೂ ದಪ್ಪಕ್ಕಿರೋರ್ಗಂತೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ನುಗ್ಗಿ ಬರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ನೋಡಿ. ಅದೆಲ್ಲ ಇನ್ನು ಅದು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನಮಗೆ ಚಾನ್ಸ್ ಸಿಗೋದಕ್ಕೆ ಹೆಚ್ಚು ಕಮ್ಮಿ 2 hours ಆಗ್ತಾಯಿತ್ತು. ಅಷ್ಟೊತ್ತಿಗೆ 6 ಗಂಟೆ 6:30 ಆಗೋಗಿತ್ತು. ಅಲ್ಲಿ ಇನ್ನೊಂದು ಸ್ವಲ್ಪ ಗಿರಿವಲ್ಲಂ ಮಾಡೋದು ನಮ್ಮದು ಬ್ಯಾಲೆನ್ಸ್ ಇತ್ತು. ನಾವು ನೋಡಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅದಕ್ಕೆ ಬೇಡ ಚಾನ್ಸ್ ತೊಗೊಳ್ಳೋದು ಅಂತ ಬಂದ್ವಿ. ಈಗ ನಾನು ಗಿರಿ ಪ್ರದಕ್ಷಿಣೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಈಗ ಅದನ್ನು ಹೇಳ್ತಾ ಹೋಗ್ತೀನಿ. ಗಿರಿ ವಲ್ಲಂ ಅಂದರೆ, ಗಿರಿ ಅಂದರೆ ಬೆಟ್ಟ, ವಲ್ಲಂ ಅಂದರೆ ಸುತ್ತೋದು ಅಂತ ಅರ್ಥ. ಇಲ್ಲಿ ಶಿವನು ಅಗ್ನಿ ರೂಪದಲ್ಲಿ ಇರೋ ಅಂಥದ್ದು ಲಿಂಗ. ಅದು ಬೆಟ್ಟನೇ ಲಿಂಗ ಸ್ವರೂಪಿ ಅಂತ ಕರೀತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಬೆಟ್ಟ ತೋರಿಸ್ತಾ ಇದ್ದೀನಲ್ಲ, ಇದೇನೇ ಶಿವನ ಒಂದು ತದ್ರೂಪ ಅಂತ. ಶಿವನೇ ಈ ಬೆಟ್ಟದ ರೂಪದಲ್ಲಿ ಅಲ್ಲಿ ನೆಲೆಸಿರೋ ಅಂಥದ್ದು. ನೀವು ನೋಡ್ತಾ ಇದ್ದಿಲ್ಲ, ನಾವು ಗಿರಿ ಪ್ರದಕ್ಷಿಣೆ ಮುಗಿಸಿ ಲಾಸ್ಟ್ ಎಂಡಿಗೆ ಬಂದ್ವಲ್ಲ, ಆವಾಗ ಇದನ್ನ ನಾನು ಫೋಟೋ ತೊಗೊಂಡಿದ್ದು. ಇಲ್ಲಿ 8 ಗೋಪುರಗಳಿದೆ. ಅದು ಒಂದು ಕಡೆ ನಿಂತ್ಕೊಂಡ್ರೆ 8 ಗೋಪುರ ಹಂಗೆ ಕಾಣಿಸುತ್ತೆ. ಅಲ್ಲಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಈಸ್ಟ್ ಫೇಸಿಂಗಲ್ಲಿ ಇರೋ ಅಂಥದ್ದು ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಆವಾಗಲೇ ದೇವಸ್ಥಾನನ ಕಟ್ಟಿದ್ರು ಅಂತ. ಇನ್ನು ಲಿಂಗದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ 8 ಲಿಂಗಗಳಿದೆ. ಅದರಲ್ಲಿ ವಾಯುಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ಕುಬೇರಲಿಂಗ, ಸುಮಾರು ಲಿಂಗಗಳಿದೆ. ವಾಯುಲಿಂಗ ಏನಕ್ಕೆ ಪೂಜೆ ಮಾಡಬೇಕು ಅಂದರೆ, ಪ್ರಾಣ ಭಯ ಯಾರಿಗೆಲ್ಲ ಇರುತ್ತೆ ಅವರು ವಾಯುಲಿಂಗನ ಪೂಜೆ ಮಾಡೋ ಅಂಥದ್ದು. ಯಮಲಿಂಗ ಅಂತ ಅಂದರೆ ಅಕಾಲ ಮೃತ್ಯು ಇರೋರು, ಭಯ ಪಡೋರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆ ಆ ಭಯ ಹೋಗುತ್ತೆ. ನೈಋತ್ಯ ಲಿಂಗ ಅಂದರೆ ಯಾವುದಾದ್ರು ವಿಷಯದಲ್ಲಿ ಭಯ ಇದ್ದರೆ ಅಥವಾ ಏನೋ ಆತಂಕ ಇರ್ತಾರೆ ಕೆಲವ್ರಿಗೆ, ಯಾವಾಗಲೂ ಭಯ ಪಡ್ತಿರ್ತಾರೆ, ಎಲ್ಲೂ ಹೋಗೋಕ್ಕೆ ಹೆದರ್ಕೊತಾರೆ, ನೀರು ಹತ್ರ ಇರ್ಬೋದು, ಬೆಂಕಿ ಕಂಡ್ರೆ ಭಯ ಇರುತ್ತೆ ಕೆಲವ್ರಿಗೆ. ಅಂಥವರು ನೈಋತ್ಯ ಲಿಂಗದ ಹತ್ರ ಹೋಗಿ ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಇನ್ನು ಕುಬೇರಲಿಂಗ ಏನಪ್ಪ ಅಂತಂದರೆ, ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅಂಥವರು ಕುಬೇರಲಿಂಗನ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಇನ್ನೊಂದೇನೆಂದರೆ, ಈ ಯಾರೆಲ್ಲ ಮಾನಸ ಸರೋವರ ನೋಡಿರಲ್ವೋ ಅವರು ಈ ತಿರುವಣ್ಣಾಮಲೈನ ನೋಡಿದ್ರೆ ದಕ್ಷಿಣ ಕಾಶಿ ಅಂತಲೇ ಇದಕ್ಕೆ ಹೆಸರು. ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಒಂದು ಸಲ ತಿರುವಣ್ಣಾಮಲೈಗೆ ಹೋಗಿ ನೋಡಿ, ನೀವು ನಿಮಗೆ ಅಷ್ಟೇ ಪುಣ್ಯ ಲಭಿಸುತ್ತೆ. ನಾವು ಗಿರಿವಲ್ಲಂ ಮಾಡಬೇಕಾದ್ರೆ ದೇವ್ರ ಸಾಂಗ್ಗಳನ್ನ ಹಾಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೋಡಿ ಈ ಥರ ನಡೀತಾ ಇದ್ವಿ. ನಮಗೆ ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗೋಂಥದ್ದು ಈ ದೇವಸ್ಥಾನಕ್ಕೆ ಹೋದಾಗ. ಇನ್ನೊಂದು ವಿಶೇಷತೆ ಗೊತ್ತಾ ನಿಮಗೆ, ನಮ್ಮ ಜೀವನ ಮೊದಲೇ ಹೆಂಗಿರುತ್ತೆ, ಈ ಹೋಗ್ಬಿಟ್ಟು ತಿರುವಣ್ಣಾಮಲೈಗೆ ಹೋಗ್ಬಿಟ್ಟು ಬಂದಮೇಲೆ ಹೆಂಗಿರುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ನಮಗೇನೋ ಒಂದು ಕೆಲಸ ಆಗಿರಲಿಲ್ಲ, ನಾನು ಹೋಗಿ ಬಂದು ನೆಕ್ಸ್ಟ್ ಡೇಗೆ ಆ ಪೋಸ್ಟು ನಮ್ಮ ಮನೆಗೆ ಬಂದಿತ್ತು. ಅದನ್ನು ಮಾಡೋಣ ಅಂದ್ಕೊಂಡೆ, ನನಗೆ ಆಗಲಿಲ್ಲ. ಗಿರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಬಂದ ಮೇಲೆ ತುಂಬ ಒಳ್ಳೆಯದಾಗುತ್ತಂತೆ. ಮೊದಲು ಹೆಂಗಿತ್ತು ಲೈಫು, ಆಮೇಲೆ ಹೆಂಗಿತ್ತು ಅನ್ನೋದು. ತಿರುವಣ್ಣಾಮಲೈ ಅಂತ ಅಂದರೆ ಜೀವನದಲ್ಲಿ ಅತಿ ದೊಡ್ಡ ತಿರುವನ್ನ ಕೊಡೋ ಅಂಥದ್ದು ಅಂತ ಸುಮಾರು ಜನ ಹೇಳ್ತಾರೆ. ಇಲ್ಲೇ ಮುಕ್ತಿದ್ವಾರನೂ ಇದೆ, ಅಂದರೆ ಮುಕ್ತಿ ಸಿಗುತ್ತೆ ಅಂತ. ಆ ಭಗವಂತ ಎಲ್ಲ ಟೈಮಲ್ಲೂ ನಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ. ನಾವು ಏನೇ ಕರ್ಮ ಮಾಡಿದರೂ ಇಲ್ಲಿ ಹೋಗಿ ಒಂದು ಸಲ ಬೆಟ್ಟನ ಸುತ್ತಿ ಮುಕ್ತಿದ್ವಾರದಲ್ಲಿ ನುಗ್ಗಿ ಬಂದರೆ ನಮ್ಮ ಕರ್ಮಗಳು ಕಳೆಯುತ್ತೆ, ಜೀವನದಲ್ಲಿ ಒಂದು ಒಳ್ಳೆ ತಿರುವನ್ನ ಸಿಗುತ್ತೆ. ಅದಕ್ಕೆ ತಿರುವಣ್ಣಾಮಲೈ ಅಂತ ಕರೀತಾರೆ. ನೀವು ಯಾವಾಗಲೂ ನೋಡ್ತಾ ಇರ್ಬೋದು, ಒಂದು ಸತಿ ಹೋಗ್ಬಿಟ್ಟು ಅಲ್ಲಿ ಬಂದರೆ ನಿಮಗೆ ಹಲವಾರು ಚೇಂಜಸ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಯಮನಿಗೆ
ಶಾಪ ವಿಮೋಚನೆ ಆಗಿದ್ದಂಥ ಜಾಗ. ಮತ್ತು ಅಹಲ್ಯಾದೇವಿಗೆ ಗೌತಮರು ಶಾಪ ಕೊಟ್ಟಿರ್ತಾರೆ ಕಲ್ಲಾಗಿ ಹೋಗು ಅಂತ. ಅದಾದಮೇಲೆ ಅವರು ಹುಚ್ಚರ ಥರ ಅಲಿತಾ ಇರ್ತಾರಂತೆ. ಆವಾಗ ಅಲ್ಲಿ ಅವ್ರಿಗೆ ಶಾಪ ವಿಮೋಚನೆ ಆಗಿ ಅವರು ಅಲ್ಲಿ ತಪಸ್ಸು ಮಾಡಿದಂಥ ಜಾಗ. ಸುಮಾರು ಋಷಿ ಮುನಿಗಳು ಅಲ್ಲಿ ಇದ್ರಂತೆ. ರಮಣಶ್ರೀ ಆಗಿರ್ಬೋದು, ತುಂಬ ಜನ. ನನಗೆ ಅಷ್ಟೊಂದು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಗೊತ್ತಿರೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಬೆಟ್ಟ ಸುತ್ತೋದ್ರಿಂದ ಆಗೋ ಪ್ರಯೋಜನಗಳೇನಪ್ಪ ಅಂತಂದರೆ, ಆ ಬೆಟ್ಟದಲ್ಲಿ ಸುಮಾರು ಜನ ತಪಸ್ಸು ಮಾಡಿರೋದ್ರಿಂದ ಮತ್ತು ಶಿವನ ಅಗ್ನಿ ರೂಪ ಆಗಿರೋ ಗಿರಿ ಆಗಿರೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಅಲ್ಲಿರೋಂಥ ಪಾಸಿಟಿವ್ ಎನರ್ಜಿ ನಮ್ಮನ್ನು ಸೇರಿಕೊಳ್ಳುತ್ತಂತೆ. ಇದಕ್ಕೆ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅಲ್ಲೋಗಿ ನಾವು ಪಾಪನ ಕಳ್ಕೊಬೇಕು ಜಾಗದಲ್ಲಿ. ಅಲ್ಲೋಗಿ ಯಾವುದೇ ಕರ್ಮಗಳನ್ನ ಮಾಡಬಾರ್ದು. ಏಕೆಂದರೆ ಪ್ಲಾಸ್ಟಿಕ್ ಬಾಟ್ಲುಗಳು ಬಿಸಾಕೋದಾಗಿರ್ಬೋದು, ಚಪ್ಪಲ್ ಅಲ್ಲಲ್ಲೇ ಅವೆಲ್ಲ ಮಾಡಬಾರ್ದು. ನೀಟ್ನೆಸ್ನ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಮಾಡಲ್ಲು, ದೇವಸ್ಥಾನದ ಒಳಗಿರೋ ಅಂಥ ಒಂದು ಮಾಡಲ್ಲು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ 8 ಗೋಪುರಗಳಿದೆ. ನಾನು ತೋರಿಸ್ತೀನಿ ನೋಡಿ. ನೋಡಿ ಅಗ್ನಿಲಿಂಗ. ನಾವು ಪ್ರತಿ ಒಂದು ಲಿಂಗಕ್ಕೂ ಹೋಗಿ ಕರ್ಪೂರ ಹಚ್ಚಿ ಬರ್ತಾಯಿದ್ವಿ. ನಮಗೇನಂದರೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಕೆಲವು ದೇವಸ್ಥಾನಗಳು ಅಲ್ಲಿ ಓಪನ್ ಇರಲಿಲ್ಲ. ಆದರೆ ಲಿಂಗಗಳು ಕಾಣಿಸ್ತಾ ಇತ್ತು. ಅದು ನಮ್ಮ ಪುಣ್ಯ. ಸ್ವಲ್ಪ ಜಾಗದಲ್ಲೇ ನಾವು ಆ ಲಿಂಗಗಳನ್ನ ನೋಡಿಕೊಂಡು ಬರ್ತಾಯಿದ್ವಿ. ಯಾರಿಗೆಲ್ಲ ಭಯ, ಆತಂಕ, ದುಡ್ಡು ಕಾಸಿನ ಸಮಸ್ಯೆ ಅಂಥವೆಲ್ಲ ಇದೆ, ಅವರು ಹೋಗ್ಬಿಟ್ಟು ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಬರ್ಬೋದು. ದಿಕ್ಪಾಲಕರಿಗೆ ಶಾಪ ವಿಮೋಚನೆ ಆದಂಥ ಜಾಗ ಅದು. ಎಷ್ಟು ಮಹತ್ವ ಇದೆ ನೋಡಿ. ದಿಕ್ಪಾಲಕರಿಗೂ ಅಲ್ಲಿ ಶಾಪ ವಿಮೋಚನೆ ಆಗಿತ್ತಂತೆ. ಇನ್ನು ಈ ಗಿರಿ ಪ್ರದಕ್ಷಿಣೆನ ಬರೀ ಕಾಲಲ್ಲೇ ಮಾಡೋ ಅಂಥದ್ದು ಏನಕ್ಕೆ ಅಂದರೆ, ಇನ್ನು ಪಾದದಲ್ಲಿ ಶನಿ ಇರ್ತಾರೆ. ನಾವು ಪೌರ್ಣಮಿ ದಿನ ಚಂದ್ರನ ನೋಡ್ತಾ ಬೆಟ್ಟ ಸುತ್ತೋದು. ಚಂದ್ರ ಅಂದರೆ ಮನಸ್ಸು ಅಂತ ಅರ್ಥ. ಹಾಗಾಗಿ ಆ ಚಂದ್ರನ ನೋಡ್ತಾ ಬೆಟ್ಟ ಸುತ್ತೋದ್ರಿಂದ ನಮಗೆ ಶನಿ ದೋಷನೂ ಹೋಗುತ್ತಂತೆ. ಅದರಿಂದ ಕೆಲವರು ಬರೀ ಕಾಲಲ್ಲೇ ನಡೆಯುವಂಥದ್ದು. ದೇವರು ಅಂತ ಅಂದಾಗ ಹಾಗೆ ಅಲ್ವಾ. ಈಗ ಸ್ವಲ್ಪ ಜನ ಚೇಂಜ್ ಮಾಡ್ಕೊಂಡಿದ್ದಾರೆ, ಅದು ಏನೂ ಮಾಡೋಕ್ಕಾಗಲ್ಲ. ಆದರೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ಎಲ್ಲರೂ ಮಾಡ್ಬೋದು. ನೀವು ಆಗಲ್ಲ 14 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ ಹಂಗೆ ಅಂತ ದಯವಿಟ್ಟು ಯಾರೂ ಅಂದ್ಕೊಬೇಡಿ. ಆದರೆ ನಾನು ಹೇಳಿರೋ ಹಿಂದಿನ ಲಾಗಲ್ಲಿ ಟೈಮಿಂಗ್ಸ್ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ, ಯಾವ ಟೈಮಲ್ಲಿ ಸುತ್ತಬೇಕು ಅಂತ. ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಆಯಾಸನೂ ಆಗಲ್ಲ, ನಿಮಗೆ ಕಾಲು ನೋವು ಬರೋದಿಲ್ಲ, ಆರಾಮಾಗಿ ಮಾಡ್ಬೋದು. ಕೆಲವರು ಆಟೋದಲ್ಲಿ ಸುತ್ತುತ್ತಾರೆ. ಅಂದರೆ ತುಂಬ ಆಫ್ಟರ್ 60-70 ಏಜ್ ಆಗಿರೋ ಅಂಥವರು, ಸೀನಿಯರ್ ಸಿಟಿಸನ್ ಅಂತ ಏನು ಕರಿತೀವಿ, ಅವರು ಆಟೋನಲ್ಲಿ ಸುತ್ತಿ ಆ 8 ಲಿಂಗಗಳನ್ನ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾರೆ. ಅವ್ರವ್ರ ಅನುಕೂಲ, ಅವ್ರವ್ರ ಸಾಮರ್ಥ್ಯ, ಶಕ್ತಿ, ಅವ್ರ ಭಕ್ತಿ ಅಲ್ವಾ. ಅದನ್ನು ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನಂದರೆ ಅಷ್ಟೂ ಲಿಂಗಗಳನ್ನ ನೋಡ್ತೀವಲ್ಲ ಒಂದು ದಿನದಲ್ಲಿ, ಅದು ನಮ್ಮ ಸೌಭಾಗ್ಯ. ಅದಕ್ಕೆ ಹೇಳೋದು, ನಾವು ಎಲ್ಲ ದೇವಸ್ಥಾನದಲ್ಲೂ ಹೋಗಿ ಕರ್ಪೂರ ಹಚ್ಚಿ, ಅದು ಬೆಳಗ್ಗೆ ನಾವು ಹೋಗೋ ಅಷ್ಟೊತ್ತಿಗೆ ಒಂದು 7 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಕೆಲವು ದೇವಸ್ಥಾನಗಳು ಓಪನ್ ಇದ್ದು, ಚಂದ್ರಲಿಂಗ ಅಂತ ಇದು ಲಾಸ್ಟ್ ಬರುತ್ತೆ. ಇದರಲ್ಲಿ ಹೋಗ್ಬಿಟ್ಟು ನಾವು ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ, ಪ್ರಾರ್ಥನೆಗಳನ್ನ ಮಾಡಿಕೊಂಡು. ಈ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿ ಇದೆ. ಶಿವನಿಗೆ ಪಾರ್ವತಿ ಬಂದು ಹಿಂದೆಯಿಂದ ಕಣ್ಣು ಮುಚ್ಚಿದಾಗ ಶಿವ ಬಿಟ್ಟಂಥ 3ನೇ ಕಣ್ಣು, ಆ 3ನೇ ಕಣ್ಣು ಬಂದು ಇಲ್ಲಿ ಏನು ಬೆಟ್ಟದ ರೂಪದಲ್ಲಿ ಬೆಟ್ಟನ ಸುತ್ತಿಯಾರು ಬಂದು ನಾವು ದೇವಸ್ಥಾನದ ಹಿಂದೆನೇ ಆ ದೇವರ ದರ್ಶನ ಮಾಡ್ಕೊಂಡಾದರೂ ಹೋಗಿ ಬೆಟ್ಟನ ಸುತ್ತಬೋದು. ಆದರೆ ನಮ್ಮ ಜೀವನದಲ್ಲಿ ಒಂದು ತಿರುವನ್ನು ಕೊಡುವಂಥದ್ದೇ ತಿರುವಣ್ಣಾಮಲೈ. ಅದನ್ನಂತೂ ನೀವು ನೆನ್ಪಿಟ್ಕೊಳ್ಳಿ. ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಒಂದು ಸಲ ಹೋಗ್ಬಿಟ್ಟು ತಿರುವಣ್ಣಾಮಲೈಗೆ ಹೋಗಿ ಬನ್ನಿ. ಯಾಕೆಂದರೆ ನಾವು ಕಂಡಂಥ ಚೇಂಜಸ್ನ ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಮಗಂತೂ ಆ ದೇವ್ರ ಮೇಲೆ ನಿಜವಾಗ್ಲೂ ಅಷ್ಟು ಭಕ್ತಿ ಇದೆ. ಇಲ್ಲೇನು ಗೊತ್ತಾ, ಅಭಿಷೇಕ ಮಾಡಿದ್ರೆ ಎಲ್ಲ ಲಿಂಗ ಒಣಗೋಗುತ್ತೆ. ಯಾಕೆ ಅಂದರೆ ಅಗ್ನಿಲಿಂಗ ಆಗಿರೋದ್ರಿಂದ ಶಾಖ ಹೊಡಿತಾ ಇರುತ್ತಂತೆ. ನಮಗೆ ಅಲ್ಲಿರೋ ಪುರೋಹಿತರು ಹೇಳಿರೋ ಅಂಥದ್ದನ್ನ ನಾನಿಲ್ಲಿ ನಿಮಗೆ ಶೇರ್ ಮಾಡ್ಕೋತಾ ಇರೋದು. ಏನಪ್ಪ ಇವಳಿಗೆ ಇಷ್ಟೊಂದು ಗೊತ್ತಾ ಅಂತೆಲ್ಲ ಅಂದ್ಕೋಬೇಡಿ. ನಾನು ಕೆಲವೊಂದು ವಿಷಯನ ಫಸ್ಟು ತಿಳ್ಕೊಂಡು ಆಮೇಲೆ ಹೇಳೋ ಅಂಥದ್ದು.
ಇದು ಶಿವನ ಸಂಪ್ರದಾಯದ ಪ್ರಕಾರ ಶಿವನ 3ನೇ ಕಣ್ಣಿರೋ ಅಂಥದ್ದು ಈ ತಿರುವಣ್ಣಾಮಲೈ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಅರುಣಾಚಲೇಶ್ವರ ಅಂದರೆ ಅದು ಅಣ್ಣಾಮಲೈ ಅಂತಲೂ ಅಲ್ಲಿ ಕರೀತಾರೆ ಶಿವನ್ನ. ಇನ್ನೊಂದು ಮಹತ್ವವಾದ ವಿಷಯ ಏನು ಗೊತ್ತಾ, ಒಂದು ಸಲ ತಿರುವಣ್ಣಾಮಲೈಗೆ ಹೋಗಿ ಬಂದರೆ ಸಾಕ್ಷಾತ್ ಆ ಚಿತ್ರಗುಪ್ತನು ಕೂಡ ಒಂದು ಗೆರೆನ ಹಾಕ್ತಾನಂತೆ. ಈ ಪ್ರಾಣಿ ಅಥವಾ ಈ ಮನುಷ್ಯ ತಿರುವಣ್ಣಾಮಲೈಗೆ ಹೋಗಿ ಬಂದಿದ್ದಾನೆ ಅಂತ ನಮ್ಮ ಪಾಪದಲ್ಲಿ ಸ್ವಲ್ಪ ಆದರೂ ಮೈನಸ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ತಿರುಪತಿ ಆಗಿರ್ಬೋದು, ತಿರುವಣ್ಣಾಮಲೈ ಆಗಿರ್ಬೋದು, ಇಲ್ಲಿ ಹೋಗಲಿಕ್ಕೆ ಶಿವನ ಅನುಗ್ರಹ ಇಲ್ಲದೆ ಸಾಧ್ಯನೇ ಇಲ್ಲ ಅಂತೆ. ಶಿವನೇ ನಮ್ಮನ್ನು ಕರೆಸ್ಕೊಬೇಕು. ಅಂದರೆ ನಾವು ಅಷ್ಟಾರು ಸ್ವಲ್ಪನಾರು ಪುಣ್ಯ ಮಾಡಿರಬೇಕು. ನಾವು ಹೋಗೋದೇ ಕರ್ಮನ ಕಳ್ಕೊಳ್ಳೋದಕ್ಕೆ ಅಂತ. ಹಂಗಾಗಿ ಅಲ್ಲಿರೋ ಅಂಥ ಕೆಲವರು ಸನ್ಯಾಸಿಗಳಿರ್ತಾರೆ ಅಲ್ಲಿ ವಸ್ತ್ರದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ಅಥವಾ ದುಡ್ಡೋ ಏನೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ದಾನ ಮಾಡೋ ಅಂಥದ್ದು. ಅವರು ತುಂಬ ಜನ ಸನ್ಯಾಸಿಗಳು ಕೂತಿರ್ತಾರೆ ಅಲ್ಲಿ. ಇನ್ನು ಗಿರಿವಲ ಮಾಡಬೇಕಂದ್ರೆ ಶ್ರೇಷ್ಠವಾದ ದಿನ ಅಂದರೆ ಹುಣ್ಣಿಮೆ ದಿನ ಅಂತ ಆಲ್ರೆಡಿ ನಿಮಗೆ ಗೊತ್ತು. ಅದರಲ್ಲೂ ಈ ಚಿತ್ತಾ ಹುಣ್ಣಿಮೆ ಅಂತ ಬರುತ್ತಲ್ಲ, ಅವತ್ತು ಸುತ್ತಿದ್ರೆ ವರ್ಷದ ಪುಣ್ಯ ಒಂದೇ ದಿನ ಸಿಗುತ್ತೆ ಅಂತ ಹೇಳ್ತಾರೆ. ವರ್ಷದಲ್ಲಿ ನಾವು ಅಷ್ಟು ದಿನ ಯಾವಾಗ ಮಾಡ್ತೀವೋ ಅದರಿಂದ ಅದೊಂದು ಚಿತ್ತಾ ಹುಣ್ಣಿಮೆ ದಿನ ಮಾಡಿದ್ರೆ ಪುಣ್ಯ ಅಷ್ಟು ಲಭಿಸುತ್ತಂತೆ. ರಶ್ ಇದೆ ಸ್ವಲ್ಪ. ಥ್ಯಾಂಕ್ ಯು. ಅಷ್ಟು ರಶ್ ಇದೆ, ನೀವು ನೋಡ್ತಾ ಇದ್ದೀರಾ. ನಾವು 50 ರೂಪೀಸ್ ಟಿಕೆಟ್ನ ತೊಗೊಂಡು ಹೊರಟಿರೋ ಅಂಥದ್ದು. ರಶ್ಶು ಆಚೆ ಇರಲಿಲ್ಲ, ಬಟ್ ಒಳಗಡೆ ಹೋಗ್ತಾ ಇತ್ತು. ಆದರೆ ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ ರೀ, 2 ಗೇಟ್ ಓಪನ್ ಆಗಿ ನಾವು ಹೋಗಿದ್ದು VIP ಗೇಟಲ್ಲಿ ಯಾರನ್ನ ಬಿಡ್ತಾರೋ ಅಲ್ಲಿ. ಲಾಸ್ಟ್ ಟೈಮು ನಾವು ಅಲ್ಲೇ ಹೋಗಿದ್ವಿ. ಅಲ್ಲಿ ಲಿಂಗದಲ್ಲಿ ಬರ್ತಾ ಇರೋ ತೀರ್ಥ ಬಂತು, ಅದು ನಮಗೆ ಸಿಕ್ತು. ಅದು ನಮ್ಮ ಸೌಭಾಗ್ಯನೇ ಸರಿ ಅಂತ ಹೇಳ್ಬೋದು. ನಾವು ಬೇಗ ಕ್ಯೂವಲ್ಲಿ ನಿಂತಿದ್ವಿ, ಆದ್ರೆ ಬೇಗನೆ ಬಂದು VIP ಕ್ಯೂಗೆ ಸೇರ್ಕೊಂಡ್ಬಿಟ್ಟಿದೀವಿ. ಇವಾಗ ಎಷ್ಟು ರಶ್ ಇತ್ತು ಗೊತ್ತಾ, ಏನೋ ಗೊತ್ತಿಲ್ಲ, ನಮ್ಗಂತೂ ಆ ಚಾನ್ಸ್ ಸಿಕ್ತು. ದರ್ಶನ ಎಲ್ಲ ಶಿವನ ನಂಬಿಕೆ ನನಗೆ ಭಾಳ ಇದೆ. ತಿಂಡಿ ಮಾಡೋಣ ಅಂತ ಅಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ನಮಗೆ ಪೊಂಗಲ್ಲು ಮತ್ತು ದೋಸೆ, ಕಾಫಿ, ಟೀ ಎಲ್ಲ ಚೆನ್ನಾಗಿ ಸಿಕ್ತು. ತಿಂದ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಇನ್ನು ನಾವು ಬೆಂಗಳೂರಿಗೆ ಹೊರಡೋ ಅಷ್ಟೊತ್ತಿಗೆ ಆಗೋಗಿತ್ತು, 3 o'clock ಆಗಿತ್ತು. ಇವಳು ಬೇರೆ ಊಟ ಕೊಡಿಸಿಲ್ಲ ಅಂತ ಲಬೋ ಅಂತ ಬಡ್ಕೊತಾ ಇದ್ಲು ಸೌಮ್ಯ. ಆದರೆ ಥ್ಯಾಂಕ್ಸ್ ಟು ಸೌಮ್ಯ, ಅವಳು ಕೆಲವೊಂದು ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ಲು. ನಾವು ಇನ್ನೇನು ಊಟಕ್ಕೆ ನಿಲ್ಲಿಸಿದ್ರೆ ಲೇಟ್ ಆಗಿಬಿಡುತ್ತೆ ಬೆಂಗಳೂರಿಗೆ ಹೋಗೋದು, ಯಾಕೆಂದರೆ 5 ಗಂಟೆ ಆಗಿಬಿಟ್ರೆ ಟ್ರಾಫಿಕ್ ಆಗುತ್ತೆ ಅಂತ ಸೀದಾ ಬಂದ್ವಿ. ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಕೆಲವೊಂದು ಬನ್ ಆಗಿರ್ಬೋದು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ಲು, ಅದನ್ನೇ ತಿಂದು ನಾವು ಹೊಟ್ಟೆನ ತುಂಬಿಸ್ಕೊಂಡ್ವಿ. ಇನ್ನೊಂದೇನೆಂದರೆ ಇದಕ್ಕೆ ಲೋ ಬಜೆಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ತಂಪು ಹೊತ್ತಲ್ಲಿ ಗಿರಿವಲ್ಲಂಗೆ ಹೋಗಿ. ಮೊಸರು ಮುರ್ಕು ಇವೆಲ್ಲ ತೋರಿಸ, ಇದು ಮೊಸರು ಮುರ್ಕು ಸ್ನ್ಯಾಕ್ಸ್ ಕೊಡಿ. ತೊಳ ಹಿಡ್ಕೊಳ, ನೀನಲ್ಲ ಮಂಜುಗೆ. ಕೊಡೋ ನಂಗೊಂಚೂರು. ಸ್ನ್ಯಾಕ್ಸ್ ಟೈಮ್ ಬೇಡ ಕಣೆ, ಅದು ಸ್ನ್ಯಾಕ್ಸ್ ಟೈಮ್ ನೋಡಿ ಫ್ರೆಂಡ್ಸ್. ಇದೇನೋ ಸ್ನಾಕ್ಸ್ ಟೈಮ್ ಅಂತೆ, ಊಟ ಟೈಮ್ ಇದು. ನಮ್ ಪ್ಯಾಕೇಜ್ ಅಲ್ಲಿ ಊಟ ಇರ್ಲಿಲ್ಲ, ಅದಕ್ಕೆ ನೋಡಿ ಹಗ್ಲು ರಾತ್ರಿ ಅಂತ ನಿದ್ದೆಗೆಟ್ಟಿ ಓಡಿಸ್ಕೊಂಡು ಇವ್ರಿಗೆ ಪ್ಯಾಕೇಜ್ ಅಲ್ಲಿ ಊಟ ಬೇರೆ ಕೊಡಕೈತದ ಹೇಳಿ. ಅದೇ ನಾವ್ರೇನೋ ಪಾಪ ಊಟ ಮಾಡ್ದಲೆ ಡ್ರೈವಿಂಗ್ ಮಾಡಕ್ ಅದನ್ನ ಹೇಳಿ ಫಸ್ಟ್ ಮಾಡ್ತಾವ್ರಲ್ಲ. ಊಟ ಮಾಡ್ತೀವೋ ಬಿರಿಯಾನಿ ತಿಂದು ಉಪವಾಸ ಇರ್ತೀವೋ, ಅದ್ ನಿಮ್ ಕರ್ಮ. ಆದ್ರೆ ನಮ್ ಕರ್ಮಕ್ಕೆ ಯಾಕ್ರಿ ಆಡ್ತೀರಾ? ಕರೆಕ್ಟ್ ಆಗಿ ಊಟಕ್ಕೆ ಕರ್ಕೊಂಡ್ ಹೋಗ್ಬೇಕು ತಾನೆ ಟೈಮ್ಗೆ. 3 ಗಂಟೆ ಆಗಿದೆ, ಈಗ ಟೈಮ್ ನಾನೇ ಕೊಡ್ಸಿರ್ತಿದ್ದೆ. ಎಲ್ಲಿದೀವಿ ನಾವು? ಹೊಸೂರು ಹತ್ತಿ ಬೆಲೆ ಅಂತೆ. ಈಗ 3 ಗಂಟೆ ಆಗಿದೆ ಟೈಮು. ಈಗ ಊಟಕ್ಕೆ ಮನೆಗೆ ಹೋಯ್ತಿವಿ. ರಾತ್ರಿ 10 ಗಂಟೆ ಇನ್ನು ಅಷ್ಟೇ ನಮ್ದು ಊಟನೇ ಇಲ್ಲ.
ಅಂತೂ ಇಂತೂ 4 o'clockಗೆಲ್ಲ ಬ್ಯಾಂಗ್ಳೂರಿಗೆ ಬಂದ್ವಿ. ಅಲ್ಲಿ ಕಾಫಿ ಕುಡಿಯೋಣ ಅಂಥೇಳಿ ಉಡುಪಿಗೆ ಹೋಗಿ ಕಾಫಿ ಕುಡಿದು ವಾಪಸ್ ಮನೆ ಕಡೆ ಹೊರಟ್ವಿ. ಮತ್ತೆ ತಿರುವಣ್ಣಾಮಲೈಗೆ ಹೋಗಬೇಕು ಅನ್ನೋ ಆಸೆ ಕನಸು ನಂದಾಗಿದೆ. ಇನ್ನು ಯಾವ್ಯಾವ ಹೊಸ ಮಾಹಿತಿ ಸಿಗುತ್ತೋ ಅದನ್ನೆಲ್ಲ ನಾನು ನಿಮಗೆ ಹೋದಾಗ ಹೇಳ್ತಾ ಹೋಗ್ತೀನಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ಶಿವ ನಿಮ್ಮನ್ನೆಲ್ಲ ಆದಷ್ಟು ಬೇಗ ತಿರುವಣ್ಣಾಮಲೈಗೆ ಕರೆಸ್ಕೊಂಡು ದರ್ಶನ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ಬೇಗ ಬಗೆಹರಿಸಲಿ. ಯಾಕೆಂದರೆ ಸಮಸ್ಯೆಗಳು ಹೋದ ಬೆನ್ನಲ್ಲೇ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಈ ವಿಡಿಯೋ ನೋಡಿದವ್ರಿಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.